ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಇನ್ನೇ ವಿಡಿಯೋದಲ್ಲಿ ಅರ್ಧ ಮಾಡಿದ್ದೆ. ಎಲ್ಲಿ ಮಟ್ಟ ಅಂದರೆ ವಾಸ್ಕೋ ಡಿ ಗಾಮ ಸಿ ರೂಟ್ ಕಂಡು ಹಿಡಿಯೋದು. ಇವತ್ತು ನಾನು ಅದರಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿದ್ದೀನಿ. ಅದು ಯುರೋಪಿಯನ್ ಟ್ರೇಡ್ ಕಂಪ್ನೀಸ್. ನಮ್ಮ ಇಂಡಿಯಾಕ್ಕೆ ಭಾಳ ಮಂದಿ ವ್ಯಾಪಾರಕ್ಕಂತ ಬಂದು ಇಲ್ಲೇ ಇದನ್ನು ಮಾಡಿದರೆ ಅವ್ರು ಯಾರ್ಯಾರಪ್ಪ ಅಂತಂದರೆ ಪೋರ್ಚುಗೀಸ್ ಆಗಿರ್ಬೋದು, ಡಚ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಇಂಗ್ಲೀಷ್ನರ್ ಆಗಿರ್ಬೋದು. ಮೇ ಬಿ ಇಂಗ್ಲೀಷರ್ ಅಂತಂದರೆ ಬ್ರಿಟಿಷರ್ನೇ ಇಂಗ್ಲೀಷ್ ಅಂತಂದೇಳಿ ಕರೆಯೋದು. ಇವರೆಲ್ಲ ನಮ್ಮ ಇಂಡಿಯಾಗೆ ಬಂದು ಟ್ರೇಡ್ ಸ್ಟಾರ್ಟ್ ಮಾಡಿದರು. ದಿಸ್ ಡೆವಲಪ್ಮೆಂಟ್ ನಾಟ್ ಓನ್ಲಿ ಚೇಂಜೆಡ್ ದ ಹಿಸ್ಟ್ರಿ ಆಫ್ ಇಂಡಿಯಾ, ಇಟ್ ಆಲ್ಸೋ ಚೇಂಜೆಡ್ ದ ಹಿಸ್ಟ್ರಿ ಆಫ್ ಯುರೋಪಿಯನ್ ಕಂಟ್ರಿ. ಇದು ಡೆವಲಪ್ ಆಕಂತ ಹೋದಂಗೆ ನಮ್ಮ ಇಂಡಿಯನ್ ಇತಿಹಾಸನಷ್ಟೇ ಬದಲಾಯಿಸ್ತಿಲ್ಲ, ಅದ್ರ ಜೋಡಿ ಅದು ಯುರೋಪಿಯನ್ಸ್ನ ಹಿಸ್ಟ್ರಿ ಕೂಡ ಅದು ಬದಲಾಯಿಸ್ತು. ಈಗ ನಾವು ಒಂದೊಂದೇ ಯುರೋಪಿಯನ್ಸ್ ಕಾಂಟಿನೆಂಟಲ್ ದೇಶದ ಬಗ್ಗೆ ಒಂದೊಂದೇ ನೋಡ್ಕೊತ ಹೋಗೋಣ. ಈಗ ಅದರಲ್ಲಿ ಒಂದೇದು ಪೋರ್ಚುಗೀಸ್. ದ ಪೋರ್ಚುಗೀಸ್ ವೇರ್ ದ ಫಸ್ಟ್ ಟು ಅರೈವ್ ಇನ್ ಇಂಡಿಯಾ ಫಾರ್ ಟ್ರೇಡ್ ಆ್ಯಂಡ್ ವೇರ್ ಆಲ್ಸೋ ದಿ ಲಾಸ್ಟ್ ಟು ಲೀವ್ ಇಂಡಿಯಾ ಬೈ ದ ಸಿ ರೂಟ್. ಇವರು ಪೋರ್ಚುಗೀಸ್ ನಮ್ಮ ಇಂಡಿಯಾಕ್ಕೆ ಫಸ್ಟ್ ಬಂದಿರೋದು, ಇವರೇ ಆಡಳಿತಕ್ಕೆ ಅಂತಂದು ಟ್ರೇಡ್ ಮಾಡೋಕ್ಕೆ ಅಂತಂದೇಳಿ ಅವರೇ ಮತ್ತೆ ಲಾಸ್ಟ್ ಹೋಗಿರೋದು. ಇದ್ರ ಮೂಲಕ ಹೋದ್ರವರು ಸಿ ರೂಟ್ ಮೂಲಕ. After the Vasco da Gama, Francisco de Almeida arrived in India as the viceroy of the Portuguese. ಇವ್ರು ನೆಕ್ಸ್ಟು ಯಾರು ವಾಸ್ಕೋ ಡಿ ಗಾಮ ನೆಕ್ಸ್ಟು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಿಯಾ ಅನ್ನೋರು ಏನು ಮಾಡ್ತಾರೆ, ನಮ್ಮ ಇಂಡಿಯಾ ಕರಾಯವಾಕಾರ. ಅವ್ರು ಹೆಂಗಾಗಿ ಬಂದಿರ್ತಾರಪ್ಪ ಅಂದರೆ ಒಬ್ಬ ಪೋರ್ಚುಗೀಸ್ ಗವರ್ನರ್ ಆಗಿ ಬಂದಿರ್ತಾರೆ. ಈ ಇಂಪ್ಲಿಮೆಂಟೆಡ್ ದ ಬ್ಲೂ ವಾಟರ್ ಪಾಲಿಸಿ ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ದಿ ಸುಪ್ರಿಮೆಸಿ ಓವರ್ ದ ಸಿ ರೂಟ್ ಇನ್ಸ್ಟೆಡ್ ಆಫ್ ಸುಪ್ರಿಮೆಸಿ ಓವರ್ ಲ್ಯಾಂಡ್. ಇವರು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಿಯಾ ಇರ್ತಾರಲ್ಲ, ಅವರು ಏನು ಮಾಡ್ತಾರಪ್ಪ ಅಂತಂದರೆ ಬ್ಲೂ ವಾಟರ್ ಪಾಲಿಸಿ ಅನ್ನೋ ಒಂದು ಸ್ಕೀಮ್ನ, ಒಂದು ಪಾಲಿಸಿನ ಅವ್ರು ಏನು ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾರೆ. ಇದು ಬ್ಲೂ ವಾಟರ್ ಪಾಲಿಸಿ ಏನಪ್ಪ ಅಂತಂದರೆ, ಅವರು ಒಂದು ಲ್ಯಾಂಡ್ ಮೇಲೆ ಆಧಿಪತ್ಯ ಸಾಧಿಸೋ ಬದಲು ಒಂದು ಸಿ ಮೇಲೆ, ಒಂದು ಸಮುದ್ರದ ಮೇಲೆ ಆಧಿಪತ್ಯ ಸ್ಥಾಪಿಸಲು ಅವ್ರೇನು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಅಲ್ಫೋನ್ಸೋ ಡಿ ಅಲ್ಬರಿಕ್ಯೂ ಹೂ ಕೇಮ್ ಆಫ್ಟರ್ ದಿ ಅಲ್ಮೇಡಿಯಾ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಿಯಾ ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂದರೆ ಅಲ್ಫೋನ್ಸೋ ಡಿ ಅಲ್ಬರಿಕ್ಯೂ. ಅವನೇನಂತ ಕರೀತಾರಪ್ಪ, ಶಾರ್ಟಾಗಿ ಅಲ್ಬರಿಕ್ಯೂ ಅಂತಂದೇಳಿ ಕರಿತಿರ್ತಾರೆ. ಆ್ಯಂಡ್ ಈ ಈಸ್ ಕನ್ಸಿಡರ್ಡ್ ಆಸ್ ದ ರಿಯಲ್ ಫೌಂಡರ್ ಆಫ್ ದಿ ಪೋರ್ಚುಗೀಸ್ ಎಂಪೈರ್ ಇನ್ ಇಂಡಿಯಾ. ಪೋರ್ಚುಗೀಸ್ ಎಂಪೈರಲ್ಲೇ ಇವರೊಬ್ಬರ ರಿಯಲ್ ನಿಜವಾದ ಫೌಂಡರ್ ಅಂತಲೇ ಇವ್ರನ್ನೇ ಕರೀತಾರೆ ಇಂಡಿಯಾದಲ್ಲಿ. ಈ ವೇಜರ್ ಅ ಬ್ಯಾಟಲ್ ಅಗೇನ್ಸ್ಟ್ ದ ಸುಲ್ತಾನ್ ಆಫ್ ಬಿಜಾಪುರ್ ಇನ್ ಆ್ಯಂಡ್ ವಾನ್ ದಿ ಗೋವಾ. ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸುಲ್ತಾನ್ ಆಫ್ ಬಿಜಾಪುರ್ ಅಂದರೆ ಬಿಜಾಪುರದ ರಾಜರ ಜೋಡಿ, ಸಾಮ್ರಾಟ ಜೋಡಿ ಅವ್ರು ಏನು ಮಾಡ್ತಾರೆ, ಯುದ್ಧ ಸಾಧಿಸಿ ಆ ಯುದ್ಧದಲ್ಲಿ ಅವರು ಗೆಲ್ತಾರೆ, ಅಂದರೆ ಗೋವಾದ ವಿರುದ್ಧ ಅವರು ಗೆಲ್ತಾರೆ. ಆ್ಯಂಡ್ ಗೋವಾ ಬಿಕಮ್ ದ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಫ್ ದಿ ಪೋರ್ಚುಗೀಸ್. ಇದು ಏನು ಮಾಡುತ್ತೆ ಅಂದರೆ ಪೋರ್ಚುಗೀಸ್ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಗಿ ಏನು ಮಾಡುತ್ತೆ, ಇದು ಹೆಲ್ಪ್ ಆಗುತ್ತೆ. ದ ಪೋರ್ಚುಗೀಸ್ ಆ್ಯಡ್ ಅಬ್ಸಲ್ಯೂಟ್ಲಿ ಮೊನೋಪಲಿ ಓವರ್ ದ ಟ್ರೇಡ್ ವಿತ್ ಇಂಡಿಯಾ. ಅವ್ರೇನು ಮಾಡ್ತಾರೆ, ನಿನ್ನೆ ಹೇಳಿದೆ ನಾನು, ಮೊನೋಪಲಿ ಅಂತ ಅಂದರೆ ವ್ಯಾಪಾರವನ್ನು ಅವ್ರು ಯಾವ ಬೇರೆ ದೇಶ ಸಹಾಯವಿಲ್ಲದೆ ತಮಗೆ ತಾವೇ ಸ್ವತಃ ವ್ಯಾಪಾರ ಮಾಡೋದನ್ನೇ ಮೊನೋಪಲಿ ಟ್ರೇಡ್ ಅಂತಂದೇಳಿ ಕರೀತಾರೆ. ಇದು ಅವ್ರೇನಾಗುತ್ತೆ, ಮೊನೋಪಲಿ ಟ್ರೇಡ್ ಅವರಲ್ಲಿ ಇರುತ್ತೆ ಫಾರ್ ಆಲ್ಮೋಸ್ಟ್ ಅ ಸೆಂಚುರಿ, ಎಲ್ಲಿವರೆಗೂ ಭಾಳ ಸೆಂಚುರಿ ತನಕ. ಬಟ್ ದೇರ್ ಪವರ್ ಡಿಕ್ಲೈನ್ ವಿತ್ ದ ಅರೈವಲ್ ಆಫ್ ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್ ಇನ್ ಇಂಡಿಯಾ. ಆದರೆ ಅವ್ರದ್ದು ಪವರ್ ಏನಾಗುತ್ತೆ, ನಿಲ್ತತಿ, ಅಂದರೆ ಕಮ್ಮಿ ಆಗುತ್ತೆ, ಕುಗ್ಗುತ್ತೆ. ಯಾವಾಗಪ್ಪ ಅಂತಂದರೆ ಯಾವಾಗ ಬ್ರಿಟಿಷು ಮತ್ತು ಫ್ರೆಂಚರು ಇಂಡಿಯಾಕ್ಕೆ ಬರ್ತಾರಲ್ಲ ಆವಾಗ. ಈಗ ಪೋರ್ಚುಗೀಸ್ ಮುಗೀತು. ನೆಕ್ಸ್ಟ್ ಡಚ್ಚಲ್ಲಿ ಡಚ್ ಆರ್ ಫ್ರಮ್ ದಿ ಹಾಲೆಂಡ್ ಆರ್ ನೆದರ್ಲ್ಯಾಂಡ್. ಡಚ್ ಮೂಲದ ಅವರು ಎಲ್ಲಿದಾರಪ್ಪ ಅಂದರೆ ಹಾಲೆಂಡ್ ಮತ್ತು ನೆದರ್ಲ್ಯಾಂಡರಿಂದ ಆಗಿರ್ತಾರೆ. ಆ್ಯಂಡ್ ದಿ ಎಸ್ಟಾಬ್ಲಿಷ್ ದ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪ್ನಿ ಇನ್ 1602 ವಿತ್ ದ ಏಮ್ ಆಫ್ ಡೂಯಿಂಗ್ ಬಿಸ್ನೆಸ್ with the eastern countries and came to countries like India, Java, Sumatra, Indonesia. ಇವು ಡಚ್ಚರು ಏನು ಮಾಡ್ತಾರಪ್ಪ ಅಂದರೆ 1402ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪ್ನಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾವ ಗುರಿಯಿಂದ ಅವ್ರು ಎಸ್ಟಾಬ್ಲಿಷ್ ಮಾಡ್ತಾರೆ, ತಮ್ಮ ಬಿಸ್ನೆಸ್ ಮಾಡೋದ್ರಲ್ಲಿ. ಯಾರ ಜೋಡಿ, ಈಸ್ಟರ್ನ್ ಕಂಟ್ರೀಸ್ ಅಂದರೆ ಈ ಕಡೆ ಪೂರ್ವ ಭಾಗದಲ್ಲಿರುವಂತಹ ದೇಶ ಜೋಡಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಅವ್ರ ಜೋಡಿ ಬಿಸ್ನೆಸ್ ಮಾಡಬೇಕು ಅನ್ನೋಕ್ಕೋಸ್ಕರ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಈಸ್ಟ್ ಇಂಡಿಯಾ ಕಂಪ್ನಿ ಅಂತಂದೇಳಿ ಮಾಡ್ತಾರೆ. ನೀವು ಡಚ್ಚಿಂದ ಈಸ್ಟ್ ಇಂಡಿಯಾ ಕಂಪ್ನಿ ಯಾವಾಗ ಎಸ್ಟಾಬ್ಲಿಷ್ ಆತಪ್ಪ ಅಂದರೆ 1602 ಅಂತ ಬರೀತೀರಾ. ಆದರೆ ಡಚ್ ಯಾವ ಕಂಪ್ನಿ ಬಿಲ್ಟ್ ಮಾಡಿದ್ರೆ ಈಸ್ಟ್ ಇಂಡಿಯಾ ಕಂಪ್ನಿ ಬಿಲ್ಟ್ ಮಾಡಿದಂತ ಬರೆಯೋ ಹಾಗಿಲ್ಲ, ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತಲೇ ಬರೀಬೇಕು. ಯಾಕಂದರೆ ನೆಕ್ಸ್ಟ್ ಬರೋ ಫ್ರೆಂಚಲ್ಲಿ ಆಗಿರ್ಬೋದು, ಬ್ರಿಟಿಷರ್ ಆಗಿರ್ಬೋದು, ಅಂದರೆ ಇಂಗ್ಲೀಷ್ನಲ್ಲಿ ಆಗಿರ್ಬೋದು, ಅವರೇ ಈಸ್ಟ್ ಇಂಡಿಯಾ ಕಂಪ್ನಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಬಟ್ ಆದರೆ ನೀವಲ್ಲಿ ಈಸ್ಟ್ ಇಂಡಿಯಾ ಅಂತ ಬರೆದ್ರೆ ಅದು ಬ್ರಿಟಿಷರ್ದಾಗಿರುತ್ತೆ. ಹಂಗಾಗಿ ನೀವಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತಲೇ ಬರಿಬೇಕಾಗುತ್ತೆ.
ಅವರು ಯಾವ್ಯಾವ ಕಂಟ್ರೀಸ್ ಜೋಡಿ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅಂದರೆ ಇಂಡಿಯಾ, ಜಾವಾ, ಸುಮತ್ರಾ ಮತ್ತು ಇಂಡೋನೇಷ್ಯಾದಲ್ಲಿ. ದೇ ಎಸ್ಟಾಬ್ಲಿಷ್ಡ್ ದ ವೇರ್ ಹೌಸಸ್ ಇನ್ ಸೂರತ್, ಬ್ರಾಚ್, ಕಾಂಬೆ, ಕೋಚಿನ್, ನಾಗಪಟ್ಟಣಂ, ಮಸಲಿಪಟ್ನಂ ಆ್ಯಂಡ್ ಚಿನ್ಸೂರ್. ಅವರು ವೇರ್ ಹೌಸಸ್ ಅಂದರೆ ಒಂದು ಗೋಡನ್ ಟೈಪ್ ಕಟ್ತಾರೆ. ಅಲ್ಲಿ ಧಾನ್ಯಗಳನ್ನು ಅವ್ರು ಯಾವುದಾದ್ರು ವಸ್ತು ತಗೊಂಡ್ರೆ ಅಲ್ಲಿ ಸ್ಟೋರ್ ಮಾಡಿರ್ತಾರೆ, ಯಾವುದೇ ರೀತಿ ಕೆಡಬಾರ್ದು ಅಂತಂದೇಳಿ. ಅದನ್ನು ನಾವು ಏನು ಮಾಡ್ತಾರೆ ವೇರ್ ಹೌಸ್ ಅಂತಂದೇಳಿ ಹೇಳ್ತಾರೆ. ಅವ್ರು ವೇರ್ ಹೌಸ್ ಎಲ್ಲೆಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರಪ್ಪ ಅಂತಂದರೆ ಸೂರತ್ ಒಳಗೆ, ಬ್ರೋಚ್ ಒಳಗೆ, ಕಾಂಬೆ, ಕೋಚಿನ್, ನಾಗಪಟ್ನಂ, ಮಸಲಿಪಟ್ನಂ ಆ್ಯಂಡ್ ಚಿನ್ಸೂರಲ್ಲಿ ಮತ್ತು ಬೇರೆ ಬೇರೆ ಜಾಗದಲ್ಲಿ ಇಂಡಿಯಾದಲ್ಲಿ ಏನಂತ ಬೇರೆ ಬೇರೆ ಜಾಗದಲ್ಲಿ ಕೂಡ ಅವ್ರು ಏನು ಮಾಡ್ತಾರೆ ಎಸ್ಟಾಬ್ಲಿಷ್ ಮಾಡ್ತಾರೆ. ವಿತ್ ದಿಸ್ ದೇ ಬ್ರೋಕ್ ದ ಮೊನೋಪಲಿ ಆಫ್ ಅ ಪೋರ್ಚುಗೀಸ್ ಇಂಡಿಯಾ. ಈ ಸಹಾಯದಿಂದ ಅಂದರೆ ವೇರೋಸ್ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಪೋರ್ಚುಗೀಸ್ ಇರೋಂಥ ಮೊನೋಪಲಿ ಟ್ರೇಡ್ನ ಅವ್ರು ಏನು ಮಾಡ್ತಾರೆ ಅಂದರೆ ಇದನ್ನು ಮುರಿತಾರೆ. Later, unable to face the competition of English and French, the Dutch limited themselves in the Spice Island in Indonesia. ಅವರು ಇಲ್ಲಿ ಅವ್ರಿಗೇನಾಗುತ್ತಪ್ಪ ಅಂದರೆ ಅಸಹಾಯಕರಕ ಅಂದರೆ ಏಬಲ್ ಇಲ್ದಂಗೆ ಆಗುತ್ತೆ. ಯಾವ ಸಲುವಾಗಪ್ಪ ಅಂದರೆ ಇಂಗ್ಲೀಷು ಫ್ರೆಂಚರು ತಮ್ಮ ಮೇಲೆ ಇರೋಂಥ ಕಾಂಪಿಟೇಷನ್ ಸಾಧಿಸೋದು ಅವ್ರ ಕಡೆಯಿಂದ ಫೇಸ್ ಮಾಡಲಾರ್ದೆ ಅಂದರೆ ಇದನ್ನು ಫೇಸ್ ಮಾಡಲಾರ್ದೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಅವರು ಅದನ್ನು ಬಿಟ್ಟು ಇಂಡಿಯಾನ್ ಬಿಟ್ಟು ಅವ್ರು ಏನು ಮಾಡ್ತಾರೆ ಒಂದು ಐಲ್ಯಾಂಡ್ ಅಂದರೆ ಇಂಡೋನೇಷ್ಯಾದಲ್ಲಿರುವಂತಹ ಒಂದು ದ್ವೀಪಕ್ಕೆ ಹೋಗಿ ಅವ್ರು ಅಲ್ಲಿ ಏನು ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಕೆಲಸ ಮಾಡೋದಕ್ಕೆ. ನೆಕ್ಸ್ಟ್ ಇಂಗ್ಲಿಷ್ ಆನ್ 31st December 1600 Queen Elizabeth issued a royal charter authorizing the East India Company to trade with the eastern countries for 15 years. ಅವರು ಇಂಗ್ಲೀಷ್ನವ್ರು ಯಾವಾಗ ಬರ್ತಾರಪ್ಪ ಅಂದ್ರೆ 31st December 1600 ಬರ್ತಾರೆ. ಆಗ ಕ್ವೀನ್ ಎಲಿಜಬೆತ್ ಏನಂತ ಹೇಳಿರ್ತಾರಪ್ಪ ಅಂದರೆ ನೀವು ಈಸ್ಟ್ ಇಂಡಿಯಾ ಕಂಪ್ನಿನ ಹೇಳ್ದಲ್ಲಿ ಇವರು ಈಸ್ಟ್ ಇಂಡಿಯಾ ಕಂಪ್ನಿ ಸ್ಟಾರ್ಟ್ ಮಾಡಿ ಎಲ್ಲಿವರೆಗೂ ಎಷ್ಟು ಇದು ಮಾಡಬೇಕಪ್ಪ ಅಂದರೆ 15 ವರ್ಷ ನೀವು ಅಲ್ಲಿ ಅವ್ರ ಜೋಡಿ ಕೆಲಸ ಮಾಡಿ ಅಂತಂದೇಳಿ ರಾಣಿ ಎಲಿಜಬೆತ್ ಅಂದರೆ ಕ್ವೀನ್ ಎಲಿಜಬೆತ್ ಏನು ಮಾಡಿರ್ತಾಳೆ ಹೇಳಿರ್ತಾಳೆ. ದ ಕಂಪ್ನಿ ಸ್ಟಾರ್ಟೆಡ್ ದ ಬಿಸ್ನೆಸ್ ಫಾರ್ಮಲಿ ಇನ್ 1613. ಅದು ಏನಾಗಿರ್ತೈತಪ್ಪ ಅಂದರೆ 1613ವರೆಗೂ ಅವರು ಬಿಸ್ನೆಸ್ನ ಫಾರ್ಮಲಿ ಆಗಿ ಸ್ಟಾರ್ಟ್ ಮಾಡ್ತಿರ್ತಾರೆ. ನಾ ಆವಾಗಲೇ ಹೇಳಿದೆ 1602 ಒಳಗೆ ಬಿಲ್ಟ್ ಮಾಡಿರೋ ಯಾರು ಡಚ್ನರು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪ್ನಿ. ಬಟ್ ಇಂಗ್ಲೀಷ್ ಬಿಲ್ಟ್ ಮಾಡಿರೋದು ಈಸ್ಟ್ ಇಂಡಿಯಾ ಕಂಪ್ನಿ ಬಟ್ ನಾಟ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪ್ನಿ. ಅವ್ರು ಯಾವಾಗ ಎಸ್ಟಾಬ್ಲಿಷ್ ಮಾಡ್ತಾರಪ್ಪ ಅಂದರೆ 1600 December 31 ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ದ ಕಂಪ್ನಿ the Mughal Emperor Jahangir issued a royal permission to English to establish their first warehouses of factory at Surat. ಮೊಘಲ್ ಎಂಪೈರರ್ ಜಹಾಂಗೀರ್ ಏನು ಮಾಡ್ತಾರಪ್ಪ ಅಂದರೆ ಇಂಗ್ಲೀಷ್ನಾಗೆ ಪರ್ಮಿಷನ್ ಕೊಡ್ತಾರೆ. ಇದಕ್ಕೆ ಸೂರತ್ನಲ್ಲಿ ನೀವು ಏನು ಮಾಡ್ಬೋದು ವೇರ್ಹೌಸ್ನ ಬಿಲ್ಟ್ ಮಾಡ್ಬೋದು, ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ ಮಾಡ್ಬೋದು ಅಂತಂದೇಳಿ ಅವ್ರು ಏನು ಮಾಡ್ತಾರೆ ಪರ್ಮಿಷನ್ನ ಕೊಡ್ತಾರೆ. ಇನ್ 1617 Sir Thomas Roy arrived at the court of Jahangir as the royal ambassador from the court of James I. ಇವ್ರು ಸರ್ ಥಾಮಸ್ ರಾಯ್ ಏನು ಮಾಡ್ತಾರಪ್ಪ ಅಂದರೆ ಜಹಾಂಗೀರ್ ಕೋರ್ಟಿಗೆ ಭೇಟಿ ನೀಡಿ ಯಾವ ರೀತಿ ಅವ್ರು ಭೇಟಿ ನೀಡ್ತಾರಪ್ಪ ಅಂದರೆ ಒಬ್ಬ ರಾಯಲ್ ಅಂಬಾಸಿಡರ್ ಆಗಿ ಏನು ಮಾಡ್ತಾರೆ ಅವರು ಅವ್ರ ಕೋರ್ಟಿಗೆ ಭೇಟಿ ನೀಡ್ತಾರೆ. ಯಾರಾಗಿರ್ತಾರೆ ಅವರು ಯಾವ ಕೋರ್ಟಿನಿಂದ ಅಂದರೆ ಅವರು ಯಾವ ರಾಜ್ಯದಿಂದ ಅವರು ಭೇಟಿ ನೀಡ್ತಾರಪ್ಪ ಅಂದರೆ ಕೋರ್ಟ್ ಆಫ್ ಜೇಮ್ಸ್ ಫಸ್ಟ್ ಅಂದರೆ ಅವರ ಆಸ್ಥಾನದಿಂದ ಅವ್ರು ಏನಾಗಿರ್ತಾರಪ್ಪ ಅಂದ್ರೆ ರಾಯಲ್ ಅಂಬಾಸಿಡರ್ ಆಗಿ ಜಹಾಂಗೀರ್ ಅವನು ಒಬ್ಬ ಮೊಘಲ್ ಎಂಪೈರರ್ ಅವರು ಏನಾಗಿರ್ತಾರಪ್ಪ ಅಂದರೆ ಅಲ್ಲಿಗೆ ಭೇಟಿ ನೀಡಿರ್ತಾರೆ. ಆ್ಯಂಡ್ ಈ sought the permission from the Jahangir to establish the factories in other places of the Mughal Empire. ಅವನೇನು ಮಾಡ್ತಾನಪ್ಪ ಅಂದರೆ ಪರ್ಮಿಷನ್ ತಗೊತಾನೆ. ಯಾರಿಂದ? ಜಹಾಂಗೀರಿಂದ. ಇದಕ್ಕೆ ಎಸ್ಟಾಬ್ಲಿಷ್ ಮಾಡೋಕ್ಕೆ ಏನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಫ್ಯಾಕ್ಟ್ರೀಸ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಎಲ್ಲಪ್ಪ ಅಂದರೆ ಮೊಘಲ್ ಎಂಪೈರ್ ಅಂತ ಬೇರೆ ಬೇರೆ ಸ್ಥಳದಲ್ಲಿ. ದ ಇಂಗ್ಲೀಷ್ ಎಸ್ಟಾಬ್ಲಿಷ್ ದ ಫ್ಯಾಕ್ಟ್ರೀಸ್ ಎಟ್ ಆಗ್ರಾ, ಅಹಮದಾಬಾದ್ ಆ್ಯಂಡ್ ಬ್ರೋಚ್. ಇಂಗ್ಲೀಷ್ ಏನು ಮಾಡ್ತಾರಪ್ಪ ಅಂತಂದರೆ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದರೆ ಫ್ಯಾಕ್ಟ್ರೀಸ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಎಲ್ಲಪ್ಪ ಅಂದರೆ ಆಗ್ರಾ, ಅಹಮದಾಬಾದ್ ಆ್ಯಂಡ್ ಬ್ರೋಚ್. ಇನ್ 1639 ದ ಇಂಗ್ಲೀಷ್ ಟುಕ್ ಮದ್ರಾಸ್ ಫ್ರಮ್ ದ ಕಿಂಗ್ ಆಫ್ ಚಂದಗಿರಿ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಅ ಸ್ಟ್ರಾಂಗ್ ಫೋರ್ಟ್ ನೇಮ್ಡ್ ಆಸ್ ಅ ಜಾರ್ಜ್ ಫೋರ್ಟ್. ಅವರು 1639 ಒಳಗೆ ಬ್ರಿಟಿಷ್ ಏನು ಮಾಡ್ತಾರಪ್ಪ ಅಂದರೆ ಮದ್ರಾಸ್ ಕಿಂಗ್ ಆಫ್ ಚಂದಗಿರಿ ಅಂದರೆ ಮದ್ರಾಸ್ನ ರಾಜನಾಗಿದ್ದಂಥ ಚಂದಗಿರಿ ಅವರು ಆ್ಯಂಡ್ ಎಸ್ಟಾಬ್ಲಿಷಿಂಗ್ ಅ ಸ್ಟ್ರಾಂಗ್ ಫೋರ್ಟ್ ಅವರ ಸಹಾಯದಿಂದ ಅವ್ರೇನು ಮಾಡ್ತಾರಪ್ಪ ಅಂದರೆ ಒಂದು ದೊಡ್ಡ ಫೋರ್ಟ್ ಅಂದರೆ ಒಂದು ದೊಡ್ಡ ಕೋಟೆ ನಿರ್ಮಾಣ ಮಾಡ್ತಾರೆ. ಆ ಕೋಟೆ ಏನಂತ ಹೆಸರಪ್ಪ ಅಂದರೆ ಸೆಂಟ್ ಜಾರ್ಜ್ ಫೋರ್ಟ್ ಅಂತಂದೇಳಿ ಆ ಕೋಟೆಯ ಹೆಸರು. ಲೇಟರ್ ಚಾರ್ಲ್ಸ್ II, ದ ಪ್ರಿನ್ಸ್ ಆಫ್ ಇಂಗ್ಲೆಂಡ್, ಗೇವ್ ಅ ಬಾಂಬೆ and an annual rent of 10
pound to East India Company in 1668. 1468ರಲ್ಲಿ ಅವ್ರು ಈಸ್ಟ್ ಇಂಡಿಯಾ ಕಂಪ್ನಿಗೆ ಏನು ಮಾಡ್ಬೇಕಂದ್ರೆ ದಂಡ ಕಟ್ಟಬೇಕಾಗಿತ್ತು, ಅಂದರೆ 10 pounds ಅಂತಂದೇಳಿ ಅವ್ರು. ಈಗ ರೆಂಟ್ ಅಂದರೆ ಬಾಡಿಗೆಗೆ ಅಂತಂದೇಳಿ ನೀವೇನು ಬಾಡಿಗೆ ದುಡ್ಡು ಅಂತ ಕೊಡ್ತೀರಲ್ಲ, ಅದನ್ನು ಅವ್ರು ಏನು ಮಾಡಬೇಕಾಗಿರ್ತೈತಿ, ಈಸ್ಟ್ ಇಂಡಿಯಾ ಕಂಪ್ನಿಗೆ ಕೊಡ್ರಿ ಅಂತಂದೇಳಿ ಹೇಳ್ತಾರೆ. ಯಾರು ಹೇಳ್ತಾರಪ್ಪ ಅಂದರೆ ಪ್ರಿನ್ಸ್ ಆಫ್ ಇಂಗ್ಲೆಂಡ್ನ ರಾಜ್ಕುಮಾರ್. ಅವನೇನು ಮಾಡ್ತಾರೆ, ಬಾಂಬೆಗೆ ಕೊಡ್ರಿ ಅಂತಂದೇಳಿ ಹೇಳ್ತಾನೆ. ಇನ್ 1690 the English purchased 3 villages, namely ಸುತನೌತಿ, ಕಾಲಿಕಟ್ ಆ್ಯಂಡ್ ಗೋವಿಂದಪುರಂ. 1490ರಲ್ಲಿ ಇಂಗ್ಲೀಷ್ನ ಏನು ಪರ್ಚೇಸ್ ಮಾಡ್ತಾರಪ್ಪ ಅಂದರೆ 3 ಗ್ರಾಮಗಳನ್ನ ಪರ್ಚೇಸ್ ಮಾಡ್ತಾರೆ. ಅವು ಯಾವ್ಯಾವಪ್ಪ ಅಂದ್ರೆ ಸುತನತಿ, ಕಾಲಿಕತ ಮತ್ತು ಗೋವಿಂದಪುರ. ಅವು ಎಲ್ಲಿರ್ತಾವಪ್ಪ ಅಂದರೆ ಹೂಗ್ಲಿ ರಿವರ್ ಬ್ಯಾಂಕಲ್ಲಿ ಇರ್ತಾವೆ ಅವು. ಆ್ಯಂಡ್ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಫೋರ್ಟ್ ವಿಲಿಯಮ್ನ ಏನು ಮಾಡ್ತಾರೆ, ಅವರು ಅಲ್ಲಿ ನಿರ್ಮಾಣ ಮಾಡ್ತಾರೆ. ದ ಸಿಟಿ ಆಫ್ ಕಾಲಿಕಟ್ ದ ಗ್ರೀವ್ ಅರೌಂಡ್ ದಿಸ್ ಫೋರ್ಟ್. ಇದು ಏನಾಕತಿ, ಕಾಲಿಕಟ್ ಸಿಟಿ ಏನಾಕತ್ತಪ್ಪ ಅಂದರೆ ಈ ಫೋರ್ಟ್ ಬೆಳ್ಕಂತ ಹೋಗತಿ. ಬೈ ದ 17th century ದ ಇಂಗ್ಲಿಷ್ ಹ್ಯಾಡ್ ಎಸ್ಟಾಬ್ಲಿಷ್ಡ್ ದಿ ಬಾಂಬೆ, ಮದ್ರಾಸ್ ಆ್ಯಂಡ್ ಕಾಲಿಕಟ್ ಆಸ್ ದ ಸೆಂಟರ್ ಆಫ್ ದ ಪ್ರೆಸಿಡೆನ್ಸಿ. ಅವ್ರೇನು ಮಾಡ್ತಾರೆ, ಇಂಗ್ಲೀಷ್ದು ಪ್ರೆಸಿಡೆನ್ಸಿ ಅಂತಂದೇಳಿ ಅಂದರೆ ಓದಲು ಸಲುವಾಗಿ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಇದನ್ನು ಸೆಂಟರ್ಸ್ನ ನಿರ್ಮಾಣ ಮಾಡ್ತಾರೆ. ಯಾವಪ್ಪ ಅಂದರೆ ಮದ್ರಾಸ್, ಬಾಂಬೆ ಮತ್ತು ಕಾಲಿಕತ್. ಬೈ ದ ಲೇಟರ್ ಪಾರ್ಟ್ ಆಫ್ 18th century ದ ಇಂಗ್ಲೀಷ್ ಮೇಡ ಕಾಲಿಕಟ್ ದೇರ್ ಕ್ಯಾಪಿಟಲ್ ಸಿಟಿ. ಅವರು ಅಂದರೆ 18ನೇ ಶತಮಾನದಲ್ಲಿ ಇಂಗ್ಲೀಷ್ ಏನು ಮಾಡ್ತಾರಪ್ಪ ಅಂದರೆ ಕಾಲಿಕಟ್ನ ತಮ್ಮ ಕ್ಯಾಪಿಟಲ್ ಸಿಟಿಯಾಗಿ ಮಾಡ್ಕೊತಾರೆ. ಆ್ಯಂಡ್ ದೇ ಇಂಪ್ಲಿಮೆಂಟೆಡ್ ದೇರ್ ಓನ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಸ್ ಇನ್ ದ ಏರಿಯಾಸ್ ದಟ್ ವೇರ್ ಅಂಡರ್ ದೇರ್ ಕಂಟ್ರೋಲ್. ಅವ್ರು ಅವ್ರು ಯಾರ್ಯಾರು ಈಗ ಹೆಂಗಪ್ಪ ಅಂದರೆ ಈಗ ಇಂಡಿಯಾ ನರೇಂದ್ರ ಮೋದಿ ಏನೈತಿ ಇವನ್ ಕಂಟ್ರೋಲಲ್ಲಿ, ಇಂಡಿಯಾ ಏನೈತಿ ಅವನ ಕಂಟ್ರೋಲಲ್ಲಿ ಐತಿ. ಅಂದರೆ ಈಗ ಬ್ರಿಟಿಷರ ಕಂಟ್ರೋಲಲ್ಲಿ ಅಂತ ಎಲ್ಲ ವಿಲೇಜ್ ಆಗಲಿ, ಎಲ್ಲ ಸಿಟೀಸ್ ಆಗಲಿ, ಎಲ್ಲ ಪ್ಲೇಸ್ ಆಗಲಿ ಏನು ಮಾಡ್ತಾರೆ ಅವರು ತಮ್ಮದೇ ಆದಂಥ ಓನ್ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಏನು ಮಾಡ್ತಾರೆ ಅವರು ಕೋಡ್ಸ್ನ ಹೊಸದಾಗಿ ಸೃಷ್ಟಿ ಮಾಡ್ಕೊತಾರೆ. ನೆಕ್ಸ್ಟ್ The French East India Company started as a government-owned company in 1664. ಇವು ಫ್ರೆಂಚರು ಈಸ್ಟ್ ಇಂಡಿಯಾ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ ಎಲ್ಲಿ 1664ಅಲ್ಲಿ. ಎದ್ರ ಮೂಲಕ ಒಂದು ಗೌರ್ಮೆಂಟ್ ಓನರ್ಡ್ ಕಂಪ್ನಿ, ಅಂದರೆ ಗೌರ್ಮೆಂಟ್ ಕಂಪ್ನಿಯಾಗ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇಟ್ಸ್ ಅ ಫಸ್ಟ್ ಫ್ಯಾಕ್ಟ್ರಿ ಎಟ್ ಅ ಸೂರತ್ ಇನ್ ಇಯರ್ 1668. ಈ ಫ್ಯಾಕ್ಟ್ರಿ ಎಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ತಾರಪ್ಪ ಅಂದರೆ ಸೂರತ್ತಲ್ಲಿ, ಯಾವಾಗ 1668 ಒಳಗೆ. ಲೇಟರ್ ದೇ ಎಸ್ಟಾಬ್ಲಿಷ್ಡ್ ಇಟ್ ಫ್ಯಾಕ್ಟ್ರೀಸ್ ಇನ್ ಅ ಮಚಿಲಿಪಟ್ನಂ, ಚಂದಗೋರ್, ಮಾಹೆ, ಕಾರಿಕಲ್, ಕ್ಯಾಸಿಂ ಬಜಾರ್ ಆ್ಯಂಡ್ ಬಾಲ್ಸೋರ್. ಈ ಮತ್ತು ಅವ್ರು ಬೇರೆ ಬೇರೆ ಫ್ಯಾಕ್ಟ್ರೀಸ್ನ ಎಲ್ಲ ಎಸ್ಟಾಬ್ಲಿಷ್ ಮಾಡ್ತಾರಪ್ಪ ಅಂದರೆ ಮಚಿಲಿಪಟ್ನಂ, ಚಂದಿಗೋರ್, ಮಾಹೆ, ಕಾರಿಕಾಲ್, ಕಾಸಿಂ ಬಜಾರ್ ಆ್ಯಂಡ್ ಬಾಲ್ಸೋರ್. In 1674, the French took the Valikapuram from the local Muslim office and developed it as a major trade center. ಅವರು 1474ರಲ್ಲಿ ಫ್ರೆಂಚರು ಒಂದು ವಾಲಿಕಾಪುರಂ ಅಂತಂದೇಳಿ ಇದನ್ನು ತಮ್ಮ ಒಂದು ಲೋಕಲ್ ಮುಸ್ಲಿಂ ಆಫೀಸ್ ಅದನ್ನೇನು ಮಾಡ್ತಂದ್ರೆ ತಮ್ಮ ಅಂಡರ್ಗೆ ತಗೊಂಡು ಅದನ್ನೇನು ಮಾಡ್ತಾರೆ, ಅವರು ಡೆವಲಪ್ ಮಾಡ್ತಾರೆ. ಯಾವುದಾಗಿ ಒಂದು ಟ್ರೇಡ್ ಸೆಂಟರ್ ಆಗಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಎಸ್ಟಾಬ್ಲಿಷ್ ಮಾಡ್ತಾರೆ, ಅಂದರೆ ಇದನ್ನು ಡೆವಲಪ್ ಮಾಡ್ತಾರೆ. ಲೇಟರ್ ಇಟ್ ಕೇಮ್ ಟು ನೌನ್ ಆಸ್ ದ ಪುಂಡಿಚೇರಿ. ಅದು ಏನಾಕತ್ತಪ್ಪ ಅಂದರೆ ಅದು ಪುಂಡಿಚೇರಿ, ಅಂದರೆ ಈಗ ನಾವು ಪಾಂಡಿಚೇರಿ ಅಂತ ಕರಿತಾವಲ್ಲ, ಅದು ಅವಾಗೇನಾಯ್ತು ಪುದುಚೇರಿ ಅಂತಂದೇಳಿ ಆಗಿತ್ತು. ಡುಪ್ಲೆಕ್ಸ್ ಹೂ ಅರೈವ್ಡ್ ಇನ್ ಅ ಪಾಂಡಿಚೇರಿ ಆಸ್ ಅ ಗವರ್ನರ್ ಜನರಲ್ ಆಫ್ ದ ಫ್ರೆಂಚ್. ಡುಪ್ಲೆಕ್ಸ್ ಅನ್ನೋನು ಏನು ಮಾಡ್ತಾನಪ್ಪ ಅಂದರೆ ಪಾಂಡಿಚೇರಿಗೆ ಹೋಗ್ತಾನೆ. ಯಾವ ರೀತಿ ಹೋಗ್ತಾನಪ್ಪ ಅಂದ್ರೆ ಒಬ್ಬ ಗವರ್ನರ್ ಜನರಲ್ ಆಗಿ ಏನು ಮಾಡ್ತಾನೆ, ಅವನು ಫ್ರೆಂಚ್ನ ಗವರ್ನರ್ ಜನರಲ್ ಆಗಿ ಏನು ಮಾಡ್ತಾನೆ ಅಲ್ಲಿಗೆ ಹೋಗ್ತಾನೆ. At the high ambition of establishing the French as a major power in ಸೌತ್ ಇಂಡಿಯಾದಲ್ಲಿ ಫ್ರೆಂಚ್ ಅನ್ನೋದೇ ಒಂದು ದೊಡ್ಡ ರಾಜನಾಗಿ ಅದೇ ಒಂದು ಗುರಿ ಇಟ್ಕೊಂಡು ಅವನು ಏನು ಮಾಡ್ತಾನೆ ಅಲ್ಲಿಗೆ ಹೋಗ್ತಾನೆ. ದಿಸ್ ಆಂಬಿಷನ್ ಲೆಡ್ ಟು ದಿ ಕರ್ನಾಟಿಕ್ ವಾರ್ಸ್ ವಿತ್ ದ ಇಂಗ್ಲೀಷ್. ಇದು ಅವನು ಈ ಗುರಿ ಇಟ್ಕೊಂಡು ಹೋಗಿರ್ತಾನಲ್ಲ, ಇದು ಎದಕ್ಕೆ ಗುರಿ ಆಗುತ್ತಪ್ಪ, ಎದಕ್ಕೆ ತುತ್ತಾಗುತ್ತಪ್ಪ ಅಂದರೆ ಒಂದು ಕರ್ನಾಟಿಕ್ ವಾರ ಆಗೋಕ್ಕೆ ಇದೇನಾಕತಿ, ಇದು ಆಕತಿ ಯಾರ ಜೋಡಿ, ಇಂಗ್ಲೀಷ್ ಜೋಡಿ ಆಗೋಕ್ಕೆ ಇದು ಒಂದು ವಿಷಯ ಆಗ್ಬಿಡುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ದ ಕಾಂಪಿಟೇಷನ್ ಬಿಟ್ವೀನ್ ದ ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್ ಮತ್ತು ಕರ್ನಾಟಿಕ್ ವಾರ್ನ ಮಾಡೋಣ. ಥ್ಯಾಂಕ್ಸ್.